ಒಂದು ಫ್ಯಾಮಿಲಿ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಫ್ಯಾಮಿಲಿಯ ಮಿಕ್ಕಿರುವಂತ ಜನರು ಇಲ್ಲಿಂದ ದೂರದಲ್ಲಿರುವಂತ ಒಂದು ಮನೆ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಹಾಗೆ ಇವರ ಮಧ್ಯದಲ್ಲಿ ಸಾವಿರಾರು ಜಾಂಬಿಗಳು ಮುತ್ಕೊಬಿಟ್ಟಿದ್ದಾವೆ. ಕೊನೆಗೆ ಫ್ಯಾಮಿಲಿ ಅವರು ಒಂದಾಗ್ತಾರೆ ಇಲ್ವೋ, ಈ ಜಾಂಬಿ ವೈರಸ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಅದ್ಭುತವಾಗಿರುವಂತ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಇತ್ತೀಚೆಗೆ ನಾನು ನೋಡಿದಂತ ಒಂದು ಗ್ರೇಟೆಸ್ಟ್ ಮೂವಿ ಇದು, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದಂಗೆ ಮೂವಿ ಹೆಸರು ದ ಎಲಿಕ್ಸಿರ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಮೇರಿ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಒಂದು ಮದ್ವೆ ಫಂಕ್ಷನ್ ನಡೀತಿರುತ್ತೆ. ಇದು ಹಳ್ಳಿ ಆಗಿರೋದ್ರಿಂದ ಇವಳು ಕೂಡ ಮದ್ವೆ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಇವಳಿಗೆ ಕೋಪ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಇವಳು ಇಷ್ಟ ಪಡ್ತಿರುವಂತ ಲೀ ಅನ್ನೋ ಒಬ್ಬ ಹುಡುಗ ಇಲ್ಲಿಗೆ ಬಂದಿರ್ತಾನೆ. ಇವಳು ಏನಕ್ಕೆ ಕೋಪ ಮಾಡ್ಕೊಂಡಿದ್ದು ಅಂತಂದ್ರೆ ಇವರಿಬ್ರು ಮದ್ವೆ ಆಗ್ಬೇಕು ಅಂತ ಏನೋ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಲೀಗೆ ಇರುವಂತ ಜವಾಬ್ದಾರಿಗಳಿಂದ ಇವನು ಆಗಾಗ ಮದ್ವೆ ಡೇಟ್ ಅನ್ನ ಮುಂದಕ್ಕೆ ಹಾಕ್ತಿರ್ತಾನೆ. ಇದರಿಂದ ಇವಳಿಗೆ ಸಮಾಧಾನ ಮಾಡ್ತಾನೆ. ಈ ಸಲ ಫಿಕ್ಸ್ ಆಗಿರೋ ಡೇಟ್ಗೆ ಮದ್ವೆ ಆಗೋಣ ಅಂತ. ಇವಳು ಕೂಡ ಸಮಾಧಾನ ಆಗಿ ಇವನನ್ನ ಸರಿ ಅಂತ ಕೆಲ್ಸಕ್ಕೆ ಕಳಿಸ್ಕೊಡ್ತಾಳೆ. ಆದ್ರೆ ಇವನು ಕೆಲ್ಸಕ್ಕೆ ಹೋಗ್ತಿದ್ದಂಗೆನೆ ಇದ್ದಕ್ಕಿದ್ದಂಗೆ ಒಂದು ಕಾರ್ ಬಂದು ಇಲ್ಲಿ ಆಕ್ಸಿಡೆಂಟ್ ಮಾಡ್ಬಿಡುತ್ತೆ. ಆಗ ಫಂಕ್ಷನ್ ಗೆ ಬಂದಿದ್ದಂತ ಜನರೆಲ್ಲರೂ ಡ್ರೈವರ್ಗೆ ಬೈಯೋದಕ್ಕೆ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಇಲ್ಲೊಂದು ಜಾಂಬಿ ಇರುತ್ತೆ. ಆ ಜಾಂಬಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಎಲ್ಲರೂ ತುಂಬಾನೇ ಹೆದರ್ಕೊಬಿಡ್ತಾರೆ. ಇಲ್ಲಿನ ಸೀನ್ 5 ಗಂಟೆಗಳ ಕಾಲ ಹಿಂದಕ್ಕೆ ಬರುತ್ತೆ. ಒಂದು ಮೆಡಿಸಿನ್ ಕಂಪನಿಯವರು ದ ಎಲಿಕ್ಸಿರ್ ಅನ್ನೋ ಮೆಡಿಸನ್ ನ ಕಂಡಿಡಿದು ಡೆಲಿವರಿ ಮಾಡೋದಕ್ಕೆ ಅಂತ ಕೊಟ್ಟು ಕಳಿಸ್ತಾರೆ. ನಂತರ ಒಂದು ದೊಡ್ಡ ಮನೇಲಿರುವಂತ ಎಮಿಲಿ ಅನ್ನೊಬ್ಳು ಹುಡುಗಿ ಹಾಗೆ ಅವಳ ಗಂಡನಾಗಿರುವಂತ ಶಾನ್ ನ ನಮ್ಗೆ ತೋರಿಸ್ತಾರೆ. ಶಾನ್ಗೆ ಸ್ವಲ್ಪ ವಯಸ್ಸಾಗಿರುತ್ತೆ. ನಾವ್ ಆಗ್ಲೇ ನೋಡಿದಂತ ಎಲಿಕ್ಸಿರ್ ಮೆಡಿಸನ್ ಇದೇ ಮನೆಗೆ ಬಂದು ಡೆಲಿವರ್ ಆಗೋದು. ಇನ್ನೊಂದ್ ಕಡೆ ನೋಡಿದ್ರೆ ಜೇಮಿ ಅನ್ನೋ ಒಬ್ಬ ಹುಡುಗ, ಇವನ ತಾಯಿ ಆಗಿರುವಂತ ರೇಚಲ್ ಹಾಗೆ ಅವಳ ಗಂಡನಾಗಿರುವಂತ ಮ್ಯಾಥ್ಯೂ 3 ಜನ ಸೇರಿ ರೇಚಲ್ ನ ತಂದೆ ಮನೆಗೆ ಹೋಗ್ತಿದ್ದಾರೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಮಾತಾಡೋದಕ್ಕೆ ಅಂತ. ಅದಲ್ದೆ ಇನ್ನೊಂದು ವಿಷಯ ಏನು ಅಂತಂದ್ರೆ ರೇಚಲ್ ಹಾಗೆ ಮ್ಯಾಥ್ಯೂ ಇಬ್ಬರ ಮಧ್ಯೆ ಏನು ಕೂಡ ಸರಿಲ್ಲ. ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಮತ್ತೊಂದ್ಸಲ ಸೀನ್ ಇವರಿಬ್ರು ಕಡೆಗೆ ಶಿಫ್ಟ್ ಆದಾಗ ಶಾನ್ ಆ ಎಲಿಕ್ಸಿರ್ ಮೆಡಿಸನ್ ನ ಕುಡಿದು ಬಿಡ್ತಾನೆ. ಅದೇನು ಅಂತ ಕೇಳಿದಾಗ ಇವನು ಎಮಿಲಿಗೆ ಅದೊಂದು ಮೆಡಿಸನ್ ಅಂತ ಹೇಳಿ ಸುಮ್ನಾಗ್ತಾನೆ. ಇದೇ ಸಮಯದಲ್ಲಿ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಶಾನ್ ಇವನ ಮಗಳು ವಯಸ್ಸಿನ ಹುಡುಗಿನ ಮದ್ವೆ ಆಗಿದ್ದಾನೆ ಅಂತ. ಅದೇ ಸಮಯಕ್ಕೆ ನೋಡಿದ್ರೆ ಮ್ಯಾಥ್ಯೂ, ರೇಚಲ್ ಹಾಗೆ ಜೇಮಿ 3 ಜನನು ಎಮಿಲಿ ಹಾಗೆ ಶಾನ್ ನ ಮನೆಗೆನೆ ಬರ್ತಾರೆ. ಆದ್ರೆ ರೇಚಲ್ಗೆ ಮಾತ್ರ ಎಮಿಲಿ ಜೊತೆ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇದೇ ಮನೇಲಿ ನಮ್ಗೆ ಗೇಮ್ ಅನ್ನ ಆಡ್ತಿರುವಂತ ಡ್ಯಾನಿ ಅನ್ನೊಬ್ಬ ಹುಡುಗನ್ನ ತೋರಿಸ್ತಾರೆ. ಜೇಮಿ ಇವನ್ ಜೊತೆ ಬಂದು ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಅಂದಂಗೆ ಡ್ಯಾನಿ ಬೇರೆ ಯಾರು ಅಲ್ಲ, ರೇಚಲ್ ನ ತಮ್ಮನೆ. ಹಾಗೆ ರೇಚಲ್ ನ ತಂದೆನೂ ಕೂಡ ಬೇರೆ ಯಾರು ಅಲ್ಲ, ನಾವ್ ಇಷ್ಟೊತ್ವರೆಗೂ ನೋಡಿದ್ವಲ್ಲ ಶಾನ್, ಅವನೇನೆ. ಆದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡ್ ಬಂದಂತ ಶಾನ್ ಕನ್ನಡಿಲ್ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಇಷ್ಟೊತ್ವರೆಗೂ ಮುತ್ಕಂದ್ ರೀತಿ ಇದ್ದಂತ ಇವನು ಈಗ ಯಂಗ್ ಆಗಿ ಕಾಣ್ತಿರ್ತಾನೆ. ಅಂದ್ರೆ ಆ ಎಲಿಕ್ಸಿರ್ ಮೆಡಿಸನ್ ನ ಕುಡಿದ್ಮೇಲೆ ಈ ರೀತಿ ಎಲ್ಲ ಆಗ್ತಿರೋದು ಅಂತ. ಇನ್ನೊಂದ್ ಕಡೆ ಮ್ಯಾಥ್ಯೂ ಮತ್ತೆ ರೇಚಲ್ ಇವರು ಮಾತಾಡ್ತಿರೋದನ್ನ ನೋಡಿನೇ ನಮ್ಗೆ ಅರ್ಥ ಆಗೋಗುತ್ತೆ. ಇವರು ಇಲ್ಲಿಗೆ ಬಂದಿರೋದು ಆಸ್ತಿ ಬಗ್ಗೆ ಮಾತಾಡೋದಕ್ಕೆ ಅಂತ. ಆದ್ರೆ ಅದೇ ಸಮಯಕ್ಕೆ ಜೇಮಿ ಜೊತೆ ಆಟ ಆಡ್ತಿರೋಂತ ಡ್ಯಾನಿನ ನೋಡಿ ಮ್ಯಾಥ್ಯೂ ಬೈತಿರ್ತಾನೆ. ಯಾವಾಗ್ಲೂ ಬರೀ ಗೇಮ್ ಗಳನ್ನೇ ಆಡ್ಕೊಂಡು ನಿಂತಿರ್ತೀಯೋ ಇಲ್ಲ ಕೆಲಸ ಏನಾದ್ರೂ ಮಾಡ್ತೀಯೋ ಅಂತ. ಆದ್ರೆ ಡ್ಯಾನಿ ಮಾತ್ರ ಇದ್ರ ಬಗ್ಗೆ ಎಲ್ಲ ಕೇರೇ ಮಾಡೋದಿಲ್ಲ. ಈ ಕಡೆ ಎಮಿಲಿ ಶಾನ್ ನ ನೋಡಿ ತುಂಬಾನೇ ಶಾಕ್ ಹೋಗ್ತಾಳೆ. ಇವನು ಇಷ್ಟೊಂದು ಯಂಗ್ ಆಗಿ ಕಾಣೋದಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಇವನು ನಾನು ಈ ರೀತಿ ಕಾಣೋದಕ್ಕೆ ಎಲಿಕ್ಸಿರ್ ಮೆಡಿಸನ್ ಅಂತ ಹೇಳಿದಾಗ ಇವಳು ಸಂತೋಷ ಪಡ್ತಾಳೆ. ಇದಾದ್ಮೇಲೆ ಇವನು ಹೊರಗಡೆ ಬರ್ತಿದ್ದಂಗೆನೆ ಇವನನ್ನ ನೋಡಿದಂತ ರೇಚಲ್ ಹಾಗೆ ಮ್ಯಾಥ್ಯೂಗೂ ಕೂಡ ಅಷ್ಟೇ ಶಾಕ್ ಆಗುತ್ತೆ. ಆಗ ಇವನು ಎಲ್ಲಾನು ಇವ್ರಿಗೂ ಕೂಡ ಹೇಳಿ ಮುಖ್ಯವಾಗಿರುವಂತ ವಿಷಯನ ಹೇಳ್ತಾ ಹೋಗ್ತಾನೆ. ನಾನು ಕಂಪನಿಯಿಂದ ರಿಟೈರ್ಡ್ ಆಗ್ತಿಲ್ಲ, ನಾನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ನನ್ನ ಈ ರೀತಿ ಯಂಗ್ ಆಗಿ ಕಾಣೋ ರೀತಿ ಮಾಡಿರುವಂತ ಎಲಿಕ್ಸಿರ್ ಮೆಡಿಸನ್ ನ ಇನ್ನೂ ಹೆಚ್ಚಾಗಿ ತಯಾರಿಸಿ ಮಾರ್ಬೇಕು ಅಂತ ಅನ್ಕೊಂಡಿದೀನಿ. ಇದರಿಂದ ಈ ಪ್ರಪಂಚದಲ್ಲಿ ನನ್ನಷ್ಟು ಶ್ರೀಮಂತ ಯಾರು ಇರೋದಿಲ್ಲ ಅಂತ. ಆದ್ರೆ ಇದನ್ನ ಕೇಳಿ ರೇಚಲ್ ಹಾಗೆ ಮ್ಯಾಥ್ಯೂಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಇವರು ಇಲ್ಲಿಗೆ ಬಂದಿರೋದೇ ಆಸ್ತಿಗೋಸ್ಕರ. ಕಂಪನಿ ಡಿವೈಡ್ ಆಗುತ್ತೆ, ಅದರಲ್ಲಿ ನಮಗೂ ಕೂಡ ಪಾಲ್ ಸಿಗುತ್ತೆ ಅಂತ. ಇದೇ ಸಮಯದಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಎಮಿಲಿ ಹಾಗೆ ರೇಚಲ್ ಸ್ಕೂಲಿಂದನೂ ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ರು. ಆದ್ರೆ ನಂತರ ಎಮಿಲಿ ರೇಚಲ್ ನ ತಂದೆನ ಇಷ್ಟಪಟ್ಟು ಮದ್ವೆ ಆಗೋದ್ಲು. ಇದರಿಂದಾನೇ ರೇಚಲ್ಗೆ ಇವಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಎಮಿಲಿ ಇವಳ ತಂದೆಯ ಆಸ್ತಿಗೋಸ್ಕರ ಮದ್ವೆ ಆಗಿದ್ದಾಳೆ ಅಂತ. ಇದೇ ಕಾರಣದಿಂದ ಇವರ ಮಧ್ಯೆ ಎಲ್ಲ ಒಂದು ದೊಡ್ಡ ಜಗಳನೇ ಶುರುವಾಗೋಗುತ್ತೆ. ಹೀಗೆ ಇವರೆಲ್ಲರೂ ಜೋರಾಗಿ ಜಗಳ ಮಾಡ್ತಿರ್ಬೇಕಾದ್ರೆ ಶಾನ್ ನ ಬಾಡಿಲಿ ಚೇಂಜಸ್ ಗಳಾಗೋದಕ್ಕೆ ಶುರುವಾಗುತ್ತೆ. ಆ ಚೇಂಜಸ್ ಗಳು ಜಾಸ್ತಿ ಆಗ್ತಾ ಆಗ್ತಾ ಇವನಿಗೆ
ತಡ್ಕೊಳ್ಳೋದಕ್ಕಾಗದೆ ರಕ್ತದ ವಾಮಿಟ್ ಅನ್ನ ಮಾಡಿ ಪ್ರಜ್ಞೆ ತಪ್ಪಿಡ್ತಾನೆ. ಆದ್ರೆ ನೋಡ್ದಾಗ್ಲೇ ಇವ್ರಿಗೆ ಗೊತ್ತಾಗೋದು ಅವನು ಉಸಿರನ್ನು ಕೂಡ ಆಡ್ತಿಲ್ಲ ಅಂತ. ಇದರಿಂದ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಕೈ ಕಾಲೇ ಆಡ್ತಿರೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ಶಾನ್ ಸಡನ್ ಆಗಿ ಎದ್ದೊಳ್ತಾನೆ, ಅದು ಕೂಡ ಒಂದು ಜಾಂಬಿ ಆಗಿ. ನಂತರ ಇಲ್ಲೇ ಇದ್ದಂತ ಒಬ್ಬ ಕೆಲಸದವನ ಮೇಲೆ ಅಟ್ಯಾಕ್ ಮಾಡಿ ಕಚ್ಬಿಡ್ತಾನೆ. ಹಾಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಮೇಲೆ ವಾಂತಿ ಮಾಡಿದ್ರಿಂದ ಇವನ ರಕ್ತ ಬಾಯಿಯ ಒಳಗಡೆ ಹೊಟ್ಟೋಗುತ್ತೆ. ಇದಾದ್ಮೇಲೆ ಡ್ಯಾನಿ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಎಷ್ಟೇ ತಡಿತಿದ್ರು ಕೂಡ ಇವನು ಸುಮ್ನಾಗ್ತಾನೆ ಇರೋದಿಲ್ಲ. ಇದೇ ಸಮಯದಲ್ಲಿ ಡ್ಯಾನಿಯ ಕೈಯಲ್ಲಿ ಒಂದು ಬಿಲ್ಲು ಬಾಣದ ಗನ್ ಇರುತ್ತೆ. ಅದು ಮಿಸ್ ಆಗಿ ಪ್ರೆಸ್ ಆಗ್ತಿದ್ದಂಗೆನೆ ಬಾಣ ಬಂದು ಇವನಿಗೆ ಹೊಡೆದಿದ್ರಿಂದ ಸತ್ತೋಗ್ತಾನೆ. ಇದನ್ನ ನೋಡಿದಂತ ಎಮಿಲಿ ಅಂತೂ ತುಂಬಾ ಆಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಇದಾದ್ಮೇಲೆ ಮ್ಯಾಥ್ಯೂ ರಕ್ತ ಬಾಯಿಯ ಒಳಗಡೆ ಹೋಯ್ತಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ ನ ಪೊಲೀಸ್ ನ ಕರ್ಕೊಂಡ್ ಬಾ ಅಂತ ಕಾರ್ ನಲ್ಲಿ ಕಳಿಸ್ತಾನೆ. ಹಾಗೆ ಈ ಕಡೆ ಡ್ಯಾನಿ ಹೊರಗಡೆ ಬಂದು ಗೊತ್ತಿಲ್ಲದೆ ಇವನ ತಂದೆನ ಸಾಯಿಸಿರೋದ್ರಿಂದ ತುಂಬಾನೇ ದುಃಖ ಪಡ್ತಿರ್ತಾನೆ. ಹಾಗೆ ಇವನ ಹತ್ರ ರೇಚಲ್ ಕೂಡ ಬಂದು ಇವನಿಗೆ ಅರ್ಥ ಮಾಡಿಸ್ತಿರ್ತಾಳೆ, ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ, ಅವರು ಕಂಟ್ರೋಲ್ಗೆ ಸಿಕ್ತಿರ್ಲಿಲ್ಲ, ಮಿಸ್ ಆಗಿ ಬಾಣ ಹೊಡಿತು, ಮರ್ತ್ ಬಿಡು ಅಂತ. ಇವನಿಗೆ ಎಷ್ಟೇ ಸಮಾಧಾನ ಮಾಡ್ತಿದ್ರು ಕೂಡ ಪಶ್ಚಾತ್ತಾಪ ಅಂತೂ ಕಾಡ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಮನೆ ಒಳಗಡೆ ನೋಡಿದ್ರೆ ಶಾನ್ ಒಬ್ಬ ಕೆಲ್ಸದವನಿಗೆ ಕಚ್ಬಿಟ್ಟಿದ್ನಲ್ಲ, ಅವನು ಕೂಡ ಒಂದು ಜಾಂಬಿ ಆಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಮತ್ತೊಬ್ಬ ವರ್ಕರ್ಗೂ ಕೂಡ ಕಚ್ಬಿಡ್ತಾನೆ. ಈ ಕಡೆ ಹೊರಗಡೆ ಇರುವಂತ ಡ್ಯಾನಿ ಹಾಗೆ ರೇಚಲ್ ಕೂಡ ನೋಡ್ತಾರೆ. ಇವರ ತಂದೆ ರೀತಿನೇ ಮನೇಲಿರುವಂತ ಕೆಲಸದವರು ಕೂಡ ಜಾಂಬಿಗಳಾಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಒಂದು ಜಾಂಬಿ ರೇಚಲ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಡ್ಯಾನಿ ಅದನ್ನ ಕಾರಿಂದ ಗುದ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಎಮಿಲಿ, ಮ್ಯಾಥ್ಯೂ, ಜೇಮಿ ಹಾಗೆ ಒಬ್ರು ಕೆಲಸದವರು ಈ ಮನೆಯಿಂದನೇ ಎಸ್ಕೇಪ್ ಆಗೋಗ್ತಾರೆ. ಆದ್ರೆ ರೇಚಲ್ ಮತ್ತೆ ಡ್ಯಾನಿ ಮನೆ ಒಳಗಡೆ ಬಂದು ನೋಡಿದ್ರೆ ಯಾರೊಬ್ರು ಕೂಡ ಇವರಿಗೆ ಸಿಗೋದಿಲ್ಲ. ಎಲ್ಲರೂ ಎಲ್ಲೂ ಹೋದ್ರು ಅಂತ ಇವರು ಹುಡುಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮತ್ತೊಂದು ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರಿಂದ ಇವರು ತಪ್ಪಿಸ್ಕೊಂಡು ಕಾರ್ ಹತ್ರ ಬಂದು ನೋಡಿದ್ರೆ ಇವರು ಗುದ್ದಿದ್ದಂತ ಜಾಂಬಿನೂ ಕೂಡ ಬರುತ್ತೆ. ಆದ್ರೆ ಹೇಗೋ ಮಾಡಿ ಅವುಗಳಿಂದೆಲ್ಲ ತಪ್ಪಿಸ್ಕೊಂಡು ಕಾರ್ನ ತಗೊಂಡು ಮುಂದೆ ಬಂದ್ಬಿಡ್ತಾರೆ. ಈ ಕಡೆ ಪೊಲೀಸ್ ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿದ್ದಾನಲ್ಲ ಸೆಕ್ಯೂರಿಟಿ ಗಾರ್ಡ್, ಇವನ ಬಾಯಿ ಒಳಗಡೆ ಶಾನ್ ನ ರಕ್ತ ಹೋಗಿರೋದ್ರಿಂದ ಇವನು ಕೂಡ ಜಾಂಬಿ ಆಗೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಕಾರ್ ಕಂಟ್ರೋಲ್ಗೆ ಸಿಗದೆ ಇಲ್ಲೇ ಮದುವೆ ಫಂಕ್ಷನ್ ನಡೀತಿರುವಂತ ಜಾಗಕ್ಕೆ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ಆಗ ಇವನಿಗೆ ಬಯೋದಕ್ಕೆ ಬಂದಂತ ಜನರ ಮೇಲೆ ಈ ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಈಗ ಸೀನ್ ಪ್ರೆಸೆಂಟ್ ಗೆ ಬಂತು ಅಂತ. ನಂತರ ಸೀನ್ ಮ್ಯಾಥ್ಯೂ ಹಾಗೆ ಇವನ ಟೀಮ್ ನ ಕಡೆಗೆ ಶಿಫ್ಟ್ ಆದಾಗ ಇವರೆಲ್ಲರೂ ತಪ್ಪಿಸ್ಕೊಂಡು ಒಂದು ಟ್ರಕ್ ಹತ್ರ ಬರ್ತಾರೆ. ಆದ್ರೆ ಇದ್ರ ಕೀ ಇರೋದಿಲ್ಲ. ಅದೇ ಸಮಯಕ್ಕೆ ಇವರನ್ನ ಫಾಲೋ ಮಾಡ್ಕೊಂಡು ಒಂದು ಜಾಂಬಿನೂ ಕೂಡ ಬಂದ್ಬಿಟ್ಟಿರುತ್ತೆ. ಹೇಗೋ ಮಾಡಿ ಅದಕ್ಕೆ ಕಾಣದೇ ಇರೋ ರೀತಿ ಬಚ್ಚಿಟ್ಕೊಂಡಿರ್ತಾರೆ. ಇದೇ ಸಮಯದಲ್ಲಿ ಮ್ಯಾಥ್ಯೂನ ಫೋನ್ ರಿಂಗ್ ಆಗಿದ್ರಿಂದ ಇವರನ್ನ ಹುಡ್ಕೊಂಡ್ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರು ಕೂಡ ಅದನ್ನ ತಡೆಯೋದಕ್ಕೆ ಏನೇನಾಗುತ್ತೋ ಎಲ್ಲಾನು ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮಳೆ ಬರೋದಕ್ಕೆ ಶುರು ಆಗಿದ್ರಿಂದ ಮಳೆನ ನೋಡಿ ಈ ಜಾಂಬಿ ಶಾಂತವಾಗೋಗುತ್ತೆ. ಇದೇ ಸಮಯದಲ್ಲಿ ಇವರು ಕೂಡ ಎಸ್ಕೇಪ್ ಆಗೋಗ್ತಾರೆ. ಆಗ ಕಾಲ್ ಮಾಡಿದಂತ ರೇಚಲ್ಗೆ ಅವರೆಲ್ಲರೂ ಸೇಫ್ ಆಗಿ ಮನೆಯಿಂದ ಹೊರಗಡೆ ಬಂದಿರುವಂತ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಇವಳು ಮತ್ತೆ ಡ್ಯಾನಿ ಡಿಸೈಡ್ ಮಾಡ್ತಾರೆ ಹೋಗಿ ಅವರೆಲ್ಲರನ್ನು ಪಿಕಪ್ ಮಾಡ್ಬೇಕು ಅಂತ. ನಂತರ ಮ್ಯಾಥ್ಯೂನ ಟೀಮ್ನವರೆಲ್ಲ ಹೀಗೆ ಸ್ವಲ್ಪ ಮುಂದೆ ಬಂದಾಗ ಫಂಕ್ಷನ್ ನಡೀತಿರುವಂತ ಜಾಗದಲ್ಲಿ ನೋಡ್ತಾರೆ. ಇಲ್ಲೂ ಕೂಡ ಎಲ್ಲರೂ ಜಾಂಬಿಗಳಾಗೋಗಿರ್ತಾರೆ. ಆದ್ರಿಂದ ನಿಧಾನವಾಗಿ ಇವರು ಮುಂದೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಒಂದು ಜಾಂಬಿ ಬಂದು ಕೆಲ್ಸದವಳನ್ನೇ ಹಿಡ್ಕೊಬಿಡುತ್ತೆ. ಅದಕ್ಕೆ ಮಿಕ್ತವರು ಒಳಗಡೆ ಬಂದು ಗೇಟ್ ಅನ್ನ ಹಾಕೊಂಡಿದ್ರಿಂದ ಜಾಂಬಿಸ್ ಗಳಿಗೆ ಅವ್ರ ಹತ್ರ ಹೋಗೋದಕ್ಕಾಗೋದಿಲ್ಲ. ನಂತರ ಡ್ಯಾನಿ ಮತ್ತೆ ರೇಚಲ್ ಫಂಕ್ಷನ್ ನಡೀತಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಈ ಜಾಗದಲ್ಲಿರುವಂತ ಜಾಂಬಿಗಳನ್ನ ನೋಡಿ ತುಂಬಾನೇ ಹೆದರ್ಕೊಬಿಡ್ತಾರೆ. ಹಾಗೆ ಇವ್ರು 3 ಜನ ಮನೆ ಒಳಗಡೆ ಬಂದು ನಿಧಾನವಾಗಿ ಡೋರ್ ಅನ್ನ ಹಾಕಿ ನೀರನ್ನ ಕುಡಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೇಚಲ್ ಕಾಲ್ ಮಾಡಿ ಹೇಳ್ತಾಳೆ, ನೀವ್ ಹೇಳಿರುವಂತ ಜಾಗಕ್ಕೆ ಬಂದಿದೀವಿ, ಎಲ್ಲಿದ್ದೀರಾ ಅಂತ. ಮನೆ ಒಳಗಡೆ ಇದೀವಿ ಅಂತ ಹೇಳಿದಾಗ ಇವಳು ಕೂಡ ಹಾರನ್ ಶಬ್ದನ ಕೇಳಿಸ್ಕೊಂಡು ನಮ್ಮ ಹತ್ರ ಬನ್ನಿ ಅಂತ ಹೇಳಿ ಇವಳು ಹಾರನ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇಲ್ಲಿದ್ದಂತ ಎಲ್ಲಾ ಜಾಂಬಿಗಳು ಇವ್ರ ಕಡೆಗೆನೆ ಅಟ್ರಾಕ್ಟ್ ಆಗ್ಬಿಡ್ತವೆ. ಇದರಿಂದ ಈ ಜಾಗನ ಖಾಲಿ ಮಾಡೋದನ್ನ ಬಿಟ್ಟು ಬೇರೆ ದಾರಿ ಇವ್ರ ಹತ್ರ ಉಳಿದಿರೋದಿಲ್ಲ. ಅವ್ರು ಹೋಗ್ತಿದ್ರೆ ಜಾಂಬಿಗಳು ಕೂಡ ಅವರನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತವೆ. ಈ ಕಡೆ ಇವ್ರ 3 ಜನರಿಗೂ ಹೊರಗಡೆ ಜಾಸ್ತಿ ಜಾಂಬಿಗಳಿಲ್ಲ ಅಂತ ಗೊತ್ತಾಗಿ ನಿಧಾನವಾಗಿ ಹೊರಗಡೆ ಬಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಕಾರ್ ಹತ್ರ ಬಂದ್ರೆ ಇದು ಆಕ್ಸಿಡೆಂಟ್ ಆಗಿ ಕೆಟ್ಟೋಗಿರುತ್ತೆ. ಅದೇ ಸಮಯಕ್ಕೆ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜಾಂಬಿಗಳು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ ಇವರು ಕೂಡ ತಪ್ಪಿಸ್ಕೊಳ್ತಾ ಒಂದು ಮನೆ ಹತ್ರ ಬರ್ತಾರೆ. ಎಮಿಲಿ ಹಾಗೆ ಜೇಮಿ ಏನೋ ಮನೆ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ಮ್ಯಾಥ್ಯೂ ಒಂದು ಜಾಂಬಿ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ಜಾಂಬಿನ ಸಾಯಿಸಿ ಇವನು ಕೂಡ ಒಳಗಡೆ ಬರ್ತಾನೆ. ಈ ಕಡೆ ಇವರಿಬ್ರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರೆಲ್ಲಾರನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಲ್ಲ ಅಂತ. ಇದರಿಂದ ಹೀಗೆ ಫೋನ್ ನ ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರ ಕಾರ್ಗೆ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ. ಆಗ ಇಲ್ಲೇ ಹೋಗ್ತಿದ್ದಂತ ಒಬ್ಬ ಟ್ರಕ್ ನ ಡ್ರೈವರ್ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಡ್ಯಾನಿ ಮತ್ತೆ ರೇಚಲ್ ನ ಕಾರನ್ನ ಫಾಲೋ ಮಾಡ್ಕೊಂಡು ಬಂದಿದ್ವಲ್ಲ ಜಾಂಬಿಗಳು, ಅವುಗಳು ಟ್ರಕ್ ನಲ್ಲಿ
ಇದ್ದಂತ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇವರೆಲ್ಲಾರನು ಇನ್ಫೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಡ್ರೈವರ್ ಅವರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ, ಆದ್ರೆ ಇವರಿಬ್ರು ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಟ್ರಕ್ ನಲ್ಲಿದ್ದಂತ ಜನರು ಕೂಡ ಇನ್ಫೆಕ್ಟ್ ಆಗೋಗಿರ್ತಾರೆ. ಈ ಕಡೆ ಇವ್ರು 3 ಜನ ಬಚ್ಚಿಟ್ಕೊಂಡಿದಾರಲ್ಲ ಮನೇಲಿ. ಮ್ಯಾಥ್ಯೂನ ಮೈಯಿನ ಮೇಲೆ ಇಷ್ಟೊಂದು ರಕ್ತ ಇರೋದ್ರಿಂದ ಅದನ್ನ ಒರೆಸೋದಕ್ಕೆ ಅಂತ ಎಮಿಲಿ ಬಟ್ಟೆನ ಹುಡ್ಕೊಂಡು ಹೋಗ್ತಾಳೆ. ಅದೇ ಸಮಯಕ್ಕೆ ಮ್ಯಾಥ್ಯೂಗೆ ಅರ್ಥ ಆಗೋಗುತ್ತೆ ಇವನ್ಗೂ ಕೂಡ ಒಂದು ಜಾಂಬಿ ಕಚ್ಬಿಟ್ಟಿದೆ ಅಂತ. ಅದಕ್ಕೆ ಇವನ ಮಗನ್ಗೆ ಹೇಳ್ತಿರ್ತಾನೆ, ನಾನು ನಿನ್ನ ಹಾಗೆ ನಿನ್ನ ತಾಯಿನ ತುಂಬಾನೇ ಪ್ರೀತಿ ಮಾಡ್ತೀನಿ, ಇನ್ಮೇಲಿಂದ ನೀನೇ ನಿನ್ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತಪ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಎಮಿಲಿ ಬಂದು ನೋಡಿದ್ರೆ ಮ್ಯಾಥ್ಯೂ ಕೂಡ ಜಾಂಬಿ ಆಗ್ತಿರೋದನ್ನ ನೋಡಿ ಹೆದರ್ಕೊಂಡು ಜೇಮಿನ ಕರ್ಕೊಂಡು ಇಲ್ಲೇ ಇದ್ದಂತ ಒಂದು ರೂಮ್ಗೆ ಬಂದು ಲಾಕ್ ಮಾಡ್ಬಿಡ್ತಾಳೆ. ಆದ್ರೆ ಜಾಂಬಿ ಆಗಿರುವಂತ ಮ್ಯಾಥ್ಯೂ ಕೂಡ ಡೋರ್ಗೆ ಜೋರಾಗಿ ಹೊಡಿತಾ ಸ್ಪೀಡ್ ಆಗಿ ಬಂದಿದ್ರಿಂದ ಒಳಗಡೆ ಇದ್ದಂತ ಒಂದು ಮೆಟಲ್ ವಸ್ತುಗೆ ಚುಚ್ಕೊಬಿಡ್ತಾನೆ. ಇದರಿಂದ ಎಮಿಲಿ ಜೇಮಿನ ಕರ್ಕೊಂಡು ಈ ಜಾಂಬಿನ ಇಲ್ಲೇ ಕೂಡ ಹಾಕಿ ಹೊರಗಡೆ ಬಂದ್ಬಿಡ್ತಾಳೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ಒಂದು ಸೆಲೆಬ್ರೇಷನ್ ಗೆ ಅಂತ ಪಟಾಕಿಗಳನ್ನ ತಂದಿಟ್ಕೊಂಡಿರ್ತಾರೆ. ಹಾಗೆ ನಾವಾಗ್ಲೇ ನೋಡಿದ್ವಲ್ಲ ಅಲ್ಲಿ ಅವನು ಕೂಡ ಪೊಲೀಸ್ ಆಗಿರೋದ್ರಿಂದ ಇಲ್ಲೇ ಇರ್ತಾನೆ. ಅದೇ ಸಮಯಕ್ಕೆ ರೇಚಲ್ ಹಾಗೆ ಡ್ಯಾನಿ ಇಲ್ಲಿಗೆ ತಪ್ಪಿಸ್ಕೊಂಡ್ ಬಂದು ಹೇಳ್ತಿರ್ತಾರೆ, ಮನುಷ್ಯರು ಮಾನ್ಸ್ಟರ್ಸ್ ಗಳಾಗಿ ಒಬ್ಬರನ್ನ ಒಬ್ರು ಕಚ್ಚುತ್ತಿದ್ದಾರೆ ಅಂತ. ಆದ್ರೆ ಇದು ಇಲ್ಲಿರುವಂತ ಲೀಗ್ ಆಗ್ಲಿ ಯಾವುದೇ ಪೊಲೀಸರ್ಗಾಗ್ಲಿ ಅರ್ಥ ಆಗ್ತಿರೋದಿಲ್ಲ. ಆಗ ಇಲ್ಲಿಗೆ ಹೊರಗಡೆಯಿಂದ ಒಬ್ಬ ಆಫೀಸರ್ ಬಂದು ಇದು ಎಮರ್ಜೆನ್ಸಿ ಸಮಯ ಅಂತ ಎಲ್ಲಾ ಪೊಲೀಸರನ್ನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಲೀ ಮಾತ್ರ ರೇಚಲ್ ಹಾಗೆ ಡ್ಯಾನಿ ಹತ್ರನೇ ಉಳ್ಕೋತಾನೆ. ಈ ಕಡೆ ನೋಡಿದ್ರೆ ಎಮಿಲಿ ಹಾಗೆ ಜೇಮಿ ಇರುವಂತ ಮನೆಗೆ ಅದೇ ಸಮಯಕ್ಕೆ ಮೇರಿನು ಕೂಡ ಹೇಗೋ ಮಾಡಿ ಇಲ್ಲಿಗೆ ಬರ್ತಾಳೆ. ಯಾಕೆಂತಂದ್ರೆ ಈ ಮನೆ ಇವಳದೇನೆ. ಹೇಳ್ಬೇಕು ಅಂತಂದ್ರೆ ಇಷ್ಟೊತ್ವರೆಗೂ ಇವಳು ಜಾಂಬಿಗಳಿಂದ ಬಚ್ಚಿಟ್ಕೊಂಡಿದ್ಲು. ಈ ಕಡೆ ಚೆಕ್ ಮಾಡೋದಕ್ಕೆ ಅಂತ ಬಂದಂತ ಪೊಲೀಸರು ನೋಡ್ತಾರೆ, ಜನರೆಲ್ಲರೂ ಒಬ್ಬರನ್ನೊಬ್ರು ತಿಂತಿರ್ತಾರೆ. ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ರೆ ಅವರು ಇವ್ರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಕಡೆ ಮೇರಿನು ಕೂಡ ಲೀಗೆ ಫೋನ್ ಮಾಡಿ ಎಲ್ಲಾ ವಿಷಯನು ಹೇಳ್ತಾಳೆ, ಎಲ್ಲರೂ ಸತ್ತೋದ್ರು ನಾನು ಒಬ್ಳೆ ಉಳ್ಕೊಂಡಿರೋದು ಅಂತ. ಅದೇ ಸಮಯಕ್ಕೆ ಹೊರಗಡೆ ಹೋಗಿದಂತ ಪೊಲೀಸರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಬಂದಿದ್ರಿಂದ ಇವನನ್ನ ಒಳಗಡೆ ಕರ್ಕೊಂಡು ಬಾಕ್ಲಾಗ್ತಾರೆ. ಆದ್ರೆ ಇವನು ಕೂಡ ಇನ್ಫೆಕ್ಟ್ ಆಗಿರೋದ್ರಿಂದ ಡ್ಯಾನಿ ಲೀ ಹತ್ರ ಇದ್ದಂತ ಗನ್ ಅನ್ನ ಕಿತ್ಕೊಂಡು ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ಏನಕ್ಕೆ ಶೂಟ್ ಮಾಡಿದೆ ಅಂತ ಲೀ ತುಂಬಾ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ಸತ್ತಿದ್ದಂತ ವ್ಯಕ್ತಿ ಮತ್ತೊಂದ್ಸಲ ಜಾಂಬಿ ಆಗಿ ಎದ್ದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇವರು ಕೂಡ ಅದ್ರ ಜೊತೆ ಫೈಟ್ ಮಾಡ್ತಾ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಒಂದು ಸೆಲ್ ನ ಒಳಗಡೆ ಹಾಕಿ ಬಂಧಿಸ್ತಾರೆ. ಲೀಗಂತೂ ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಡ್ಯಾನಿ ಅವನಿಗೆ ಅರ್ಥ ಮಾಡಿಸ್ತಾನೆ, ಮೊದಲು ನೀವು ಬೇರೆ ಪೊಲೀಸರನ್ನ ಸಹಾಯಕ್ಕೋಸ್ಕರ ಕರೀರಿ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಕಾಲ್ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ ರೇಚಲ್ ಕೂಡ ಮ್ಯಾಥ್ಯೂಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಕಾಲ್ ಅಂತೂ ಹೋಗ್ತಾನೆ ಇರೋದಿಲ್ಲ. ಇದರಿಂದ ಅವಳು ಗಾಬರಿ ಪಟ್ಕೊಬಿಟ್ಟಿರ್ತಾಳೆ, ಮ್ಯಾಥ್ಯೂಗೆ ಏನಾಯ್ತೋ ಜೇಮಿಗೆ ಏನಾಯ್ತೋ ಅಂತ. ಆಗ ಡ್ಯಾನಿ ಬಂದು ಇವಳಿಗೆ ಸಮಾಧಾನ ಮಾಡ್ತಿರ್ತಾನೆ, ನೀನೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಏನು ಆಗಿರೋದಿಲ್ಲ ಅಂತ. ಅಷ್ಟೇ ಅಲ್ದೆ ಇವರಿಬ್ರು ಮಾತಾಡ್ಕೊಳ್ತಿರೋದ್ರಿಂದ ನಮ್ಗೆ ಗೊತ್ತಾಗೋಗುತ್ತೆ ಮ್ಯಾಥ್ಯೂ ರೇಚಲ್ಗೆ ಮೋಸ ಮಾಡ್ತಿದ್ದ ಅಂತ. ಅದೇ ಸಮಯಕ್ಕೆ ಎಮಿಲಿನೇ ರೇಚಲ್ಗೆ ಕಾಲ್ ಮಾಡಿದಾಗ ಮೊದ್ಲು ಇವಳು ಜೇಮಿ ಜೊತೆ ಮಾತಾಡಿ ಸಮಾಧಾನ ಆಗ್ತಾಳೆ. ಆದ್ರೆ ನಂತರ ಎಮಿಲಿ ಇವಳಿಗೆ ಹೇಳ್ತಾ ಹೋಗ್ತಾಳೆ, ಮ್ಯಾಥ್ಯೂ ಕೂಡ ಆ ಜಾಂಬಿಗಳ ರೀತಿ ಆಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ಇವಳಿಗಂತೂ ಹೇಳ್ಕೊಳ್ಳೋದಕ್ಕಾಗದಿರೋಷ್ಟು ದುಃಖ ಆಗೋಗುತ್ತೆ. ಆದ್ರೆ ಹೊರಗಡೆ ನೋಡಿದ್ರೆ ಎಲ್ಲಾ ಜಾಂಬಿಸ್ಗಳು ಪೊಲೀಸ್ ಸ್ಟೇಷನ್ ಕಡೆಗೆನೆ ಅಟ್ರಾಕ್ಟ್ ಆಗಿ ಬರ್ತಿರ್ತವೆ. ಇಷ್ಟೊತ್ತಿಗೆ ಇಲ್ಲಿಗೆ ತುಂಬಾ ಜಾಂಬಿಗಳು ಬಂದು ತಲುಪಿಟ್ಟಿರ್ತವೆ. ಅದೇ ಸಮಯಕ್ಕೆ ಇಲ್ಲಿ ಸಹಾಯಕ್ಕೆ ಅಂತ ಬೇರೆ ಪೊಲೀಸರನ್ನ ಕರೆದಿದ್ನಲ್ಲ, ಅವರು ಇವನಿಗೆ ಕಾಲ್ ಮಾಡಿದಾಗ್ಲೇ ಇವನಿಗೆ ಗೊತ್ತಾಗೋದು ಇವ್ರಿಗೆ ಸಹಾಯ ಮಾಡೋದಕ್ಕೆ ಬರ್ತಿದ್ದಂತ ಪೊಲೀಸರು ಕೂಡ ಜಾಂಬಿಗಳ ಕೈಗೆ ಸಿಗಾಕೊಬಿಟ್ಟಿದ್ದಾರೆ ಅಂತ. ನಂತರ ಹೊರಗಡೆ ತೋರಿಸ್ತಾರೆ, ಹೌದು ಸಹಾಯ ಮಾಡೋದಕ್ಕೆ ಬಂದಿದ್ದಂತ ಪೊಲೀಸರನ್ನ ಜಾಂಬಿಗಳು ಈಗಾಗ್ಲೇ ಅಟ್ಯಾಕ್ ಮಾಡ್ಬಿಟ್ಟಿದಾವೆ. ನಂತರ ರೇಚಲ್ ಮತ್ತೊಂದ್ಸಲ ಎಮಿಲಿಗೆ ಕಾಲ್ ಮಾಡಿ ಇವಳಿಗೆ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂತಂದ್ರೆ ಇಂತ ಒಂದು ಪರಿಸ್ಥಿತಿಲೂ ಕೂಡ ಇವಳಿಗೆ ಎಮಿಲಿ ಮೇಲೆ ದ್ವೇಷ ಸಾಧಿಸೋದಕ್ಕಾಗ್ತಿರೋದಿಲ್ಲ. ಇದೇ ಸಮಯದಲ್ಲಿ ಎಮಿಲಿನೂ ಕೂಡ ಇವಳಿಗೆ ಕ್ಲಿಯರ್ ಮಾಡ್ತಾಳೆ, ನಾನು ನಿಜವಾಗ್ಲೂ ನಿನ್ ತಂದೆನ ಇಷ್ಟಪಟ್ಟಿದ್ದೆ, ಆದ್ರಿಂದಾನೇ ಮದ್ವೆ ಆಗಿದ್ದು ಅಂತ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಈಗ ಇವರ ಮಧ್ಯೆ ಇದ್ದಂತ ಎಲ್ಲಾ ಕೋಪ ತಾಪಗಳು ಹೊಟ್ಟೋಗಿರ್ತವೆ. ಈ ಕಡೆ ಟೆರೆಸ್ ನ ಮೇಲಿರುವಂತ ಲೀ ಹಾಗೆ ಡ್ಯಾನಿ ನೋಡ್ತಾರೆ, ಮಸೀದಿಯಲ್ಲಿ ನಮಾಜ್ ಕೂಗ್ತಿದ್ದಂಗೆನೆ ಆ ಸೌಂಡ್ ಗೆ ಅಟ್ರಾಕ್ಟ್ ಆಗಿ ಜಾಂಬಿಗಳೆಲ್ಲ ಆ ಕಡೆಗೆನೆ ಹೋಗ್ತಿರ್ತವೆ. ಇದರಿಂದ ಲೀಗೆ ಒಂದು ಐಡಿಯಾ ಬಂತು, ಪೊಲೀಸ್ ಸ್ಟೇಷನ್ ಅಲ್ಲಿ ಪಟಾಕಿ ಇದಾವಲ್ಲ ಅದರಲ್ಲಿ ಒಂದು ರಾಕೆಟ್ ನ ತಗೊಂಡ್ ಬಂದು ಸ್ವಲ್ಪ ದೂರ ಹೋಗಿ ಬ್ಲಾಸ್ಟ್ ಆಗೋ ರೀತಿ ಮಾಡ್ತಾನೆ. ಹಾಗಾದ್ರೆ ಸೌಂಡ್ ಅನ್ನ ಕೇಳಿಸ್ಕೊಂಡು ಎಲ್ಲಾ ಜಾಂಬಿಗಳು ಆ ಕಡೆಗೆನೆ ಹೊಟ್ಟೋಗ್ತವೆ. ಇದೇ ಸಮಯದಲ್ಲಿ ರೋಡ್ ನಲ್ಲಿರುವಂತ ಒಂದು ಟ್ರಕ್ ಹಾಗೆ 2 ಬೈಕ್ಗಳು ಕೂಡ ಕಾಣಿಸ್ತವೆ. ಆದ್ರೆ ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ನ ಸುತ್ತಮುತ್ತ ಇವರ ಊಹೆಗೂ ಮೀರಿದಷ್ಟು ಜಾಂಬಿಗಳಾಗೋಗಿರ್ತವೆ. ನಂತರ ಇವರು ಎಲ್ಲಾ ತಯಾರಿನ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಈಗ ಪ್ಲಾನ್ ಏನು ಅಂತಂದ್ರೆ ಪಟಾಕಿಗಳನ್ನ ಹೊಡೆದು ಜಾಂಬಿಗಳನ್ನ ಬೇರೆ ಕಡೆ ಹೋಗೋ ರೀತಿ ಮಾಡಿ ರೋಡ್ ನಲ್ಲಿರುವಂತ ಟ್ರಕ್ ಅನ್ನ ಹಾಗೆ ಬೈಕ್ ಗಳನ್ನ ತಗೊಂಡು ಹೋಗಿ ಎಮಿಲಿ ಜೇಮಿ ಹಾಗೆ ಮೇರಿನ ಕರ್ಕೊಂಡು ಈ ಊರನ್ನೇ ಬಿಟ್ಟು ಹೊಟ್ಟೋಗ್ಬೇಕು ಅಂತ. ಇದಾದ್ಮೇಲೆ ಮೇರಿಗೆ ಕಾಲ್ ಮಾಡಿ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಿದೀವಿ, ರೆಡಿ ಆಗಿರಿ ಅಂತ
ಅಂತ ಹೇಳ್ತಿರ್ತಾನೆ. ನಂತರ ಹೊರಗಡೆ ನೋಡಿದ್ರೆ ತುಂಬಾ ಜಾಂಬಿಗಳು ಇರೋದ್ರಿಂದ ನಿಧಾನವಾಗಿ ಸ್ವಲ್ಪ ಡೋರ್ ಅನ್ನು ಓಪನ್ ಮಾಡಿ ಬೇರೆ ಕಡೆಗೆ ರಾಕೆಟ್ ಅನ್ನ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಎಲ್ಲಾ ಜಾಂಬಿಗಳು ಹೊಟ್ಟೋಗ್ತವೆ. ಇದರಿಂದ ಇವರು ಕೂಡ ನಿಧಾನವಾಗಿ ಇಲ್ಲಿಂದ ಟ್ರಕ್ ಹತ್ರ ಹೋಗ್ತಿರ್ತಾರೆ. ಆದ್ರೆ ನೋಡಿದ್ರೆ ಇವರ ಮುಂದೆಯಿಂದನೇ ಜಾಂಬಿಗಳು ಬಂದ್ಬಿಡ್ತವೆ. ಹೀಗೆ ನೋಡ್ತಾ ನೋಡ್ತಾ ರೋಡ್ ನ ಎರಡೂ ಕಡೆಯಿಂದನೂ ಜಾಂಬಿಗಳು ಬಂದು ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಆದ್ರೆ ಇವ್ರ ಹತ್ರ ಸೇಫ್ಟಿ ಶೀಲ್ಡ್ ಗಳು ಇರೋದ್ರಿಂದ, ಸೇಫ್ಟಿ ಸೂಟ್ ಗಳನ್ನ ಹಾಕೊಂಡಿರೋದ್ರಿಂದ ಅವುಗಳು ಅಟ್ಯಾಕ್ ಮಾಡ್ತಿದ್ರು ಏನು ಎಫೆಕ್ಟ್ ಆಗ್ತಿರೋದಿಲ್ಲ. ಆದ್ರೆ ನೂರಾರು ಜಾಂಬಿಗಳು ಇವರನ್ನ ಸುತ್ತುವರೆದು ಬಿಟ್ಟಿರ್ತವೆ. ಈ ಕಡೆ ಮೇರಿ ಮನೆ ಹತ್ರನೂ ಕೂಡ ಜಾಂಬಿಗಳು ಜಾಸ್ತಿ ಆಗ್ಬಿಟ್ಟಿರ್ತವೆ. ಏನ್ ಮಾಡೋದು ಅಂತಾನೆ ಇವ್ರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಮಳೆ ಬರೋದಕ್ಕೆ ಶುರುವಾಗಿದ್ರಿಂದ ಎಲ್ಲಾ ಜಾಂಬಿಗಳು ಶಾಂತವಾಗೋಗ್ತವೆ. ಇದರಿಂದ ಲೀ, ಡ್ಯಾನಿ ಹಾಗೆ ರೇಚಲ್ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಮೇರಿ, ಎಮಿಲಿ, ಜೇಮಿನು ಕೂಡ ಇದನ್ನೆಲ್ಲ ನೋಡಿ ಇದೇ ಸರಿಯಾದ ಸಮಯ ಅಂತ ಮೇರಿ ಹತ್ರ ಒಂದು ಬೈಕ್ ಇರುತ್ತೆ. ಆ ಬೈಕ್ ನ ತಗೊಂಡು ಮನೆಯಿಂದನೇ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಈ ಕಡೆ ಸ್ವಲ್ಪ ಹೊತ್ತಿನ ನಂತರ ಮಳೆ ಸ್ಟಾಪ್ ಆಗ್ತಿದ್ದಂಗೆನೆ ಜಾಂಬಿಗಳು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇದರಿಂದ ಲೀ ಹಾಗೆ ಡ್ಯಾನಿ ಇವುಗಳ ಮಧ್ಯ ಸಿಗಾಕೋಬಿಡ್ತಾರೆ. ಆದ್ರೆ ರೇಚಲ್ ಸ್ವಲ್ಪ ಸೇಫ್ ಆಗಿರುವಂತ ಜಾಗದಲ್ಲಿ ಇರ್ತಾಳೆ. ನಂತರ ಲೀ ಮತ್ತೆ ಡ್ಯಾನಿ ಅವುಗಳಿಂದ ತಪ್ಪಿಸ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೊಟ್ಟೋದ್ರೆ ಈ ಕಡೆ ರೇಚಲ್ ಕೂಡ ಆ ಟ್ರಕ್ ನ ಒಳಗಡೆ ಬಂದು ಸೇರ್ಕೋತಾಳೆ. ಆದ್ರೆ ಇದನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇವಳಿಗೆ ಗೊತ್ತಿಲ್ಲ. ಇವಾಗ ಏನ್ ಮಾಡೋದು, ಈ ಜಾಗದಲ್ಲಿ ಸಿಗಾಕೋಬಿಟ್ಟೆ ಅಂತ ಇವಳು ತುಂಬಾ ಅಳ್ತಿರ್ತಾಳೆ. ಅದೇ ಸಮಯಕ್ಕೆ ಮೇರಿ ಹಾಗೆ ಇವಳ ಟೀಮ್ ನವರು ಇದೇ ರೋಡ್ ನಲ್ಲಿ ಬರ್ತಿರ್ತಾರೆ. ಆದ್ರೆ ಟ್ರಕ್ ಹತ್ರ ಜಾಂಬಿಗಳು ಇರೋದನ್ನ ನೋಡಿ ಸ್ಟಾಪ್ ಮಾಡಿರ್ತಾರೆ. ಆಗ ಅವರನ್ನ ನೋಡಿದಂತ ರೇಚಲ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಎಮಿಲಿ ಮತ್ತೆ ಜೇಮಿನಿ ಅಂತ. ಆದ್ರೆ ಜಾಂಬಿಗಳು ಮೇರಿ ಟೀಮ್ ಅವರನ್ನ ನೋಡಿ ಇವರ ಕಡೆಗೆ ಬರ್ತಿದ್ರೆ ರೇಚಲ್ ಆಗ ರಾಕೆಟ್ ಅನ್ನ ಬೇರೆ ಕಡೆ ಬ್ಲಾಸ್ಟ್ ಮಾಡಿದ್ರಿಂದ ಅವುಗಳೆಲ್ಲ ಆ ಕಡೆ ಹೊಟ್ಟೋಗ್ತವೆ. ನಂತರ ಇವಳು ಇವಳ ಮಗ ಜೇಮಿ ಹಾಗೆ ಎಮಿಲಿನ ಮೀಟ್ ಮಾಡಿ ತುಂಬಾನೇ ಸಂತೋಷ ಪಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಒಂದು ಜಾಂಬಿ ಅವ್ರ ಹತ್ರ ಬಂದ್ಬಿಡುತ್ತೆ. ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಅದನ್ನ ಸಾಯಿಸಿ ಟ್ರಕ್ ನ ಒಳಗಡೆ ಬಂದು ಮೇರಿ ಲೀಗೆ ಕಾಲ್ ಮಾಡಿ ಹೇಳ್ತಾಳೆ ನಾವೆಲ್ಲರೂ ಸೇಫ್ ಆಗಿ ಟ್ರಕ್ ನ ಒಳಗಡೆ ಇದೀವಿ ಅಂತ. ನಂತರ ಎಮಿಲಿ ಟ್ರಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬರ್ತಿರುವಂತ ಜಾಂಬಿಗಳಿಗೆಲ್ಲ ಗುದ್ದುತ್ತಾ ಪೊಲೀಸ್ ಸ್ಟೇಷನ್ ಕಡೆಗೇನೆ ಹೋಗ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಬ್ರೇಕ್ ಫೇಲ್ ಆಗ್ಬಿಟ್ಟಿರುತ್ತೆ. ಇದರಿಂದ ಕಂಟ್ರೋಲ್ ಮಾಡೋದಕ್ಕಾಗದೆ ಸೀದಾ ತಗೊಂಡ್ ಬಂದು ಪೊಲೀಸ್ ಸ್ಟೇಷನ್ಗೆನೆ ಕ್ರಾಶ್ ಮಾಡ್ಬಿಡ್ತಾಳೆ. ಆದ್ರೆ ನಂತರ ಹೊರಗಡೆ ಬಂದು ನೋಡಿದ್ರೆ ಕ್ರಾಶ್ ಮಾಡಿರೋದ್ರಿಂದ ಇಲ್ಲೇ ಇದ್ದಂತ ಡ್ಯಾನಿಯ ಕಾಲು ಒಂದು ಕಬ್ಬಿಣದ ಬಾಕ್ಸ್ ನ ಕೆಳಗಡೆ ಸಿಗಾಕೋಬಿಟ್ಟಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನ ಕಾಲನ್ನ ಹೊರಗಡೆ ತೆಗೆಯೋದಕ್ಕೆ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಹೊಡೆದೋಗಿರಂತ ಗೋಡೆಯ ಸಂಧಿಯಿಂದನೇ ಜಾಂಬಿಗಳು ಕೂಡ ಒಳಗಡೆ ಬರೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ಹೀಗೆ ಅವುಗಳು ಒಳಗಡೆ ಬರ್ತಿರ್ಬೇಕಾದ್ರೆ ಎಮಿಲಿ ನೋಡ್ತಾಳೆ ಸೇಫ್ ಆಗಿ ಹೋಗೋದಕ್ಕೆ ಒಂದು ದಾರಿ ಇದೆ. ಇದರಿಂದ ಡ್ಯಾನಿಯ ಕಾಲನ್ನ ಹೊರಗಡೆ ಎಳೆಯೋದಕ್ಕೆ ನೋಡ್ತಿದ್ರೆ ಬರ್ತಾನೆ ಇರೋದಿಲ್ಲ. ಈ ಕಡೆನೂ ಕೂಡ ಒಂದು ಜಾಂಬಿ ಬಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಇವರು ಕೂಡ ಅದ್ರ ಜೊತೆ ಫೈಟ್ ಮಾಡಿ ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿ ಏನೋ ಸಾಯಿಸ್ಬಿಡ್ತಾರೆ. ಆದ್ರೆ ಡ್ಯಾನಿನ ಬಿಡಿಸೋದಕ್ಕಾಗದೆ ಇರೋದ್ರಿಂದ ನೀವೆಲ್ಲ ಹೋಗಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಲೀ ಹಾಗೆ ಮೇರಿ ಮೇಲೆ ಎಲ್ಲಾ ಜಾಂಬಿಗಳು ಅಟ್ಯಾಕ್ ಮಾಡ್ಬಿಟ್ಟಿರ್ತವೆ. ಆದ್ರೂ ಕೂಡ ಲೀ ಮದ್ವೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಉಂಗ್ರನೇ ಇವಳಿಗೆ ಕೊಡ್ತಿದ್ದಂಗೆನೆ ಇವಳು ಕೂಡ ಹಾಕುತ್ತಾಳೆ. ಸಾಯ್ತಾ ಸಾಯ್ತಾನೆ ಇಬ್ರು ಕೂಡ ಮದ್ವೆ ಆಗಿ ಸತ್ತೋಗ್ತಾರೆ. ಈ ಕಡೆ ಡ್ಯಾನಿಯ ಕಾಲನ್ನ ಬಿಡಿಸೋದಕ್ಕಾಗ್ತಿಲ್ಲ, ಜಾಂಬಿಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದಾವೆ. ಅದಕ್ಕೆ ಡ್ಯಾನಿ ನೀವೆಲ್ರೂ ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾನೆ. ಇವರೆಲ್ಲರಿಗೂ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಹೊಟ್ಟೋಗ್ತಾರೆ. ನಂತರ ಜಾಂಬಿಗಳೆಲ್ಲ ಡ್ಯಾನಿ ಹತ್ರ ಬರ್ತಿದ್ದಂಗೆನೆ ಒಂದು ಪಟಾಕಿನ ಟ್ರಕ್ ನ ಪೆಟ್ರೋಲ್ ಟ್ಯಾಂಕ್ ಹತ್ರ ಹಾಕಿ ದೊಡ್ಡ ಬ್ಲಾಸ್ಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಇದ್ರಲ್ಲಿ ಎಲ್ಲಾ ಜಾಂಬಿಗಳು ಸತ್ತೋಗ್ತವೆ. ಇಷ್ಟೊತ್ತಿಗೆ ಇವ್ರ 3 ಜನ ಏನೋ ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಆದ್ರೆ ಡ್ಯಾನಿ ಇವರನ್ನ ಕಾಪಾಡೋದಕ್ಕೆ ಅವನ ಪ್ರಾಣನ ತ್ಯಾಗ ಮಾಡಿದ್ರಿಂದ ತುಂಬಾನೇ ದುಃಖ ಪಡ್ತಿರ್ತಾರೆ. ಇದೇ ದುಃಖ ಇವರೆಲ್ಲರೂ ಇವರನ್ನ ಇವರು ಸಂಭಾಳಿಸ್ಕೊಂಡು ರೋಡ್ ಹತ್ರ ಬಂದು ಇಲ್ಲಿರುವಂತ ಬೈಕ್ ಗಳನ್ನ ಚೆಕ್ ಮಾಡ್ತಿರ್ತಾರೆ. ಆದ್ರೆ ಆಗ ರೇಚಲ್ಗೆ ಗೊತ್ತಾಗುತ್ತೆ ಇವಳಿಗೂ ಕೂಡ ಜಾಂಬಿ ಕಚ್ಬಿಟ್ಟಿದೆ ಅಂತ. ಅದಕ್ಕೆ ಇವಳ ಮಗನ ಹತ್ರ ಬಂದು ಹೇಳ್ತಿರ್ತಾಳೆ ನಾನ್ ನಿನ್ ಜೊತೆ ಬರೋದಕ್ಕಾಗೋದಿಲ್ಲ, ನೀನು ಧೈರ್ಯವಾಗಿ ಎಮಿಲಿ ಆಂಟಿ ಜೊತೆ ಹೋಗು, ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಯಾವತ್ತೂ ಹೆದರ್ಕೊಳ್ಬೇಡ, ಸೇಫ್ ಆಗಿರು ಅಂತ. ಇವನ ಮಗ ಅಂತೂ ತುಂಬಾ ಅಳ್ತಿರ್ತಾನೆ. ಅದಲ್ದೆ ಎಮಿಲಿಗೂ ಕೂಡ ತುಂಬಾನೇ ದುಃಖ ಆಗ್ತಿರುತ್ತೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ದವ್ರು ಇವರು, ನೀವಿಬ್ರು ಇಲ್ಲಿಂದ ಹೊಟ್ಟೋಗಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಇನ್ನೂ ಕೂಡ ಬದುಕಿರುವಂತ ಜಾಂಬಿಗಳು ಇವ್ರ ಕಡೆಗೆನೆ ಬರ್ತಿರ್ತವೆ. ಬೇರೆ ದಾರಿ ಇಲ್ದೆ ಎಮಿಲಿನೂ ಕೂಡ ಜೇಮ್ನ ಕರ್ಕೊಂಡು ಬೈಕ್ ನಲ್ಲಿ ಹೊಟ್ಟೋಗ್ತಾಳೆ. ಇದರಿಂದ ರೇಚಲ್ ಆ ಜಾಂಬಿಗಳು ಅವರ ಹಿಂದೆ ಹೋಗದೆ ಇರ್ಲಿ ಅಂತ ಇವಳ ಹತ್ರನೇ ಪಟಾಕಿನ ಬ್ಲಾಸ್ಟ್ ಮಾಡ್ಕೊಂಡು ಆ ಜಾಂಬಿಗಳನ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೋತಿರ್ತಾಳೆ. ಅಷ್ಟೇ ಅಲ್ದೆ ಇವಳು ಜಾಂಬಿ ಆಗೋದಕ್ಕಿಂತ ಮುಂಚೆ ಇವಳಿಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾಳೆ.
ನಂತರ ನಮ್ಗೆ ತೋರಿಸ್ತಾರೆ ಎಮಿಲಿ ಹಾಗೆ ಜೇಮಿ ಬೈಕ್ ನಲ್ಲಿ ತುಂಬಾ ಕಷ್ಟಪಟ್ಟು ಹಳ್ಳಿಯಿಂದಾನೇ ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಇಲ್ಲಿಂದ ಸೀದಾ ಸೇಫ್ ಆಗಿ ಸಿಟಿ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಆಗ ನೋಡಿದ್ರೆ ಒಂದು ಜಾಂಬಿ ಅವರನ್ನ ಫಾಲೋ ಮಾಡ್ಕೊಂಡು ಸಿಟಿ ಕಡೆಗೆನೆ ಹೋಗುತ್ತೆ. ಅಂದ್ರೆ ಈ ಜಾಂಬಿಗಳು ಇಡೀ ಪ್ರಪಂಚದಲ್ಲೆಲ್ಲ ಹರಡ್ತವೆ ಅಂತ ನಮ್ಗೆ ಗೊತ್ತಾಗೋಗುತ್ತೆ. ಇದಾದ್ಮೇಲೆ ಸಿಟಿಯಲ್ಲಿರುವಂತ ಒಬ್ರು ವಯಸ್ಸಾಗಿರುವಂತ ಕಪಲ್ ನ ನಮ್ಗೆ ತೋರಿಸ್ತಾರೆ. ಇವರಿಗೆ ವಯಸ್ಸಾಗಿರೋದ್ರಿಂದ ಇವರ ಆಸೆ ಏನು ಅಂತಂದ್ರೆ ಮತ್ತೆ ನಾವು ಯಂಗ್ ಆಗಿ ಕಾಣ್ಬೇಕು ಅಂತ. ಆಗ ನಮ್ಗೆ ಇವರ ರೂಮ್ ನಲ್ಲಿ ಖಾಲಿ ಆಗಿರುವಂತ ಎಲಿಕ್ಸಿರ್ ಮೆಡಿಸನ್ ನ ಬಾಟಲ್ ಕಾಣಿಸುತ್ತೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಒಂದ್ಸಲ ನೀವೇ ಯೋಚನೆ ಮಾಡಿ, ಇಂಥ ಪರಿಸ್ಥಿತಿಲಿ ಏನಾದ್ರೂ ನೀವು ಸಿಗಾಕೋಬಿಟ್ರೆ ಏನೇನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.